ಒಂದ್ ಕಡೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಸದ್ಯಕ್ಕೆ ಏನು ಮಾಡ್ತಾ ಇದೆ ಎನ್ನುವಂತ ಪ್ರಶ್ನೆ. ಬೆಂಗಳೂರಿನ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳಲ್ಲಿ ತ್ಯಾಜ್ಯಗಳು ಕೆರೆ ಸೇರ್ತಾ ಇವೆ, ಬೇರೆ ಬೇರೆ ರೀತಿಯಲ್ಲಿ ಮಾಲಿನ್ಯ ಆಗ್ತಾ ಇದೆ. ಇದ್ಯಾವುದು ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾಣಿಸ್ತಾ ಇಲ್ವಾ ಸರ್? ಹೇಗೆ? ಅಲ್ಲ, ಈಗ ಇವರು ನಮ್ಮ ಲಿಂಗರಾಜ್ ಅವ್ರದ್ದು ಪ್ರೆಸ್ ಸ್ಟೇಟ್ಮೆಂಟ್ ನೋಡ್ದೆ. ಅವ್ರು ಹೇಳೋ ಪ್ರಕಾರ ಇವರು ಯಾವ್ದು ಪರ್ಮಿಷನ್ಸ್ ತಗೊಂಡಿರ್ಲಿಲ್ಲ. ಆತರ ಇದ್ದಾಗ ಅವ್ರು ಮಾಡ್ಲೇಬೇಕಾಗಿದೆ, ಮಾಡಿದ್ದಾರೆ. ಸೊ ಅದು ಯಾರೇ ಇದ್ರು ಫಾಲೋ ಮಾಡ್ಲೇಬೇಕು. ಸೊ ಒಂದು ಕ್ಲಿಯರೆನ್ಸಸ್ ತಗೋಬೇಕು. ಇವಾಗ ಇದು ಏನೇನು ಕಂಡೀಷನ್ಸ್ ಇದೆ ಫಾಲೋ ಮಾಡ್ಬೇಕಾದ್ರೆ ಅದ್ ಮಾಡಿದ್ದಾರೆ, ಅದು ಓಕೆ. ಬಟ್ ಜನ ಕೇಳ್ತಿರೋದು ಡೆಫಿನೆಟ್ ಆಗಿ ಇವ್ರಿಗೆ ಮಾತ್ರ ನೀವ್ ಯಾಕೆ ಮಾಡಿದ್ರೆ ಬೇರೆಯವ್ರಿಗೆ ಯಾಕೆ ಮಾಡಿಲ್ಲ, ಅದು ದೊಡ್ಡ ಪ್ರಶ್ನೆನೆ. ಅದು ಡೆಫಿನೆಟ್ ಆಗಿ ನಾವೆಲ್ಲರೂ ಕೇಳಲೇಬೇಕು, ಧ್ವನಿ ಎತ್ತಲೇಬೇಕು. ಯಾಕಂದ್ರೆ ನಾವ್ ನೋಡ್ಕೊಂಡ್ ಬಂದಿರೋದು ನಮ್ ಪೊಲ್ಯೂಷನ್ ಲೆವೆಲ್ಸ್ ಎಷ್ಟಂದ್ರೆ, ನಮ್ಮ ಇದುಗಳು ಹೇಗಾಗಿದೆ ಅಂದ್ರೆ ಪರಿಸರ ನಮ್ಮ ಕರ್ನಾಟಕದೊಳಗೆ ಎಸ್ಪೆಷಲಿ ಬೆಂಗಳೂರೊಳಗೆ ಮಾತಾಡ್ಬೇಕಂತೂ ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ ಲೈಫ್ ಒಳಗೆ. ಅಷ್ಟು ಮಟ್ಟಕ್ಕೆ ನಮ್ಮ ಪೊಲ್ಯೂಷನ್ ಲೆವೆಲ್ಸ್ ಬಂದ್ಬಿಟ್ಟಿದೆ. ಒಂದು ಏರ್ ಪೊಲ್ಯೂಷನ್, ಇನ್ನೊಂದ್ ಕಡೆ ವಾಟರ್ ಪೊಲ್ಯೂಷನ್. ನೀವ್ ಯಾವ್ದ್ರೊಳಗ್ ನೋಡಿದ್ರು ವಿ ಆರ್ ಇನ್ ಅ ವೆರಿ ಬ್ಯಾಡ್ ಶೇಪ್ ಅಂತ ಹೇಳ್ಬೇಕು. ಸೊ ಇದನ್ನ ಇವರು ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸ್ಬೇಕು. ಯಾವ್ದೋ ಒಂದು ಸ್ಟುಡಿಯೋನ ಹೋಗಿ ಬಂದ್ ಮಾಡೋದಲ್ಲ. ಆ ತರನೇ ಎಷ್ಟೋ ಜನಗಳು ಇದಾರೆ, ಎಷ್ಟೋ ರಿಸಾರ್ಟ್ಗಳಿದೆ, ಫಾಲೋ ಮಾಡ್ತಿಲ್ಲ. ನಮ್ಗೆ ಗೊತ್ತು, ಬಂದೀಪುರ, ನಾಗರಹಳ್ಳಿ ನೋಡ್ತಾ ಇರ್ತೀವಿ, ಯಾರು ಈ ಪೊಲ್ಯೂಷನ್ ಇದನ್ನ ಮೇಂಟೈನ್ ಮಾಡಲ್ಲ. ನಾನೇ ಖುದ್ದಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ದ್ಬಿಟ್ಟು ಈ ತರ ಕೆಲವು ರಿಸಾರ್ಟ್ ಒಳಗೆ ಈ ತರ ನಡೀತಿದ್ದೆ, ನೀರನ್ನ ಇದನ್ನ ಕೊಲ್ಚಿ ನೀರನ್ನ ಡ್ಯಾಮಿಗೆ ಬಿಡ್ತಿದ್ದಾರೆ ಅಂತ ಹೇಳಿದಾಗ ಅವ್ರು ಏನು ಆಕ್ಷನ್ ತಗೊಂಡಿಲ್ಲ. ಅಲ್ಲಿನ ಲೋಕಲ್ ಬಂದೀಪುರ ಇವ್ರುಗಳು ಏನು ಮಾಡಿರ್ಲಿಲ್ಲ. ಸೊ ಆತರ ಎಲ್ಲ ಎಷ್ಟೋ ವಿಷಯಗಳು ಇದೆ ಹೇಳ್ಬೇಕಂದ್ರೆ. ಇಂಡಸ್ಟ್ರೀಸ್ ಇರ್ಲಿ, ನಾನ್ ಮೊನ್ನೆ ಒಂದು 15 days ಬ್ಯಾಕ್ ನಮ್ಮ ಲಿಂಗರಾಜ್ ಅವ್ರಿಗೆ ನಾನೇ ಒಂದು ವಿಡಿಯೋ ಕಳ್ಸಿದ್ದೆ. ಹೇಗೆ ನೀರನ್ನ ಹೇಗೆ ಅದನ್ನ ಇದು ಬಿಟ್ಟಿದ್ದಾರೆ, ಪೊಲ್ಯೂಷನ್ ಅಂದ್ರೆ ಅಫ್ಲುಯೆನ್ಸ್ ಅಂತೀವಿ ಇಂಡಸ್ಟ್ರೀಸ್ ಫ್ಯಾಕ್ಟ್ರಿಗಳದು, ಅದು ಅಫ್ಲುಯೆಂಟ್ ಹಾಕಿ ಆ ಕಲರ್ ನೀರ್ ಕಲರ್ ಚೇಂಜ್ ಆಗ್ಬಿಟ್ಟಿತ್ತು. ಸೊ ನಾನು ಅದನ್ನ ವಿಡಿಯೋ ಮಾಡಿ ಫೋಟೋ ಮಾಡಿ ಅವ್ರು ಕಳ್ಸಿದ್ದೆ, ಈ ತರ ಆಗ್ತಿದೆ ನೋಡಿ ಅಂದ್ಬಿಟ್ಟು. ಬಹುಶಃ ನೋಡಿರ್ಬೋದು, ಅವರು ಆಕ್ಷನ್ ತಗೊಂಡಿರ್ಬೋದು, ಅದು ನಮಗೇನು ಮಾಹಿತಿ ಬಂದಿಲ್ಲ. ಸೊ ಈ ತರ ಎಲ್ಲೋ ಒಂದ್ ಕಡೆ ನೀವು ನೋಡಿದ್ರೆ ಆಗ್ತಾನೆ ಇದೆ ಪೊಲ್ಯೂಷನ್ ಅಂತೂ. ಯಾರು ನಾವ್ ಜನ ಹೇಗಂದ್ರೆ ನಮ್ಗೆ ಯಾರು ಕೇರ್ ಮಾಡೋರು ಇಲ್ಲ, ನಾವ್ ಏನ್ ಬೇಕಾದ್ರೂ ಮಾಡ್ತಿದ್ದಾರೆ. ಆಮೇಲೆ ಕೆಲವು ಇಂಡಸ್ಟ್ರೀಸ್, ನೋಟಬಲ್ ಇಂಡಸ್ಟ್ರೀಸ್, ಪ್ಯಾರಾಮೆಸೆಟಿಕಲ್ ಇರ್ಲಿ, ಈ ಬಟ್ಟೆ ಇರಲಿ, ಡೈಯಿಂಗ್ ಇಂಡಸ್ಟ್ರಿ ಇರ್ಲಿ, ಬೇರೆ ಬೇರೆ ವಿವಿಧ ಇಂಡಸ್ಟ್ರಿಗಳು ಎಲ್ಲ ಪೊಲ್ಯೂಷನ್ ವಾಟರ್ ಬಿಡ್ತಿದ್ದಾರೆ. ಅವ್ರು ಇನ್ನೊಂದೇನ್ ಮಾಡ್ತಿದ್ದಾರೆ ಅಂದ್ರೆ, ಅವರು ಬೋರ್ವೆಲ್ ಇದೆಯಲ್ಲ, ಡೆಡ್ ಬೋರ್ವೆಲ್ಸ್, ಅದ್ರೊಳಗೆ ಅವರು ಅಫ್ಲುಯೆಂಟ್ ಬಿಡ್ತಿದ್ದಾರೆ. ಅದು ನಮ್ಮ ಇಡೀ ಭೂಮಿಗೆ, ವಾಟರ್ ಟೇಬಲ್ಗೆ ಇದು ಹಾಕೊಂಡ್ ಬರ್ತಾ ಇದೆ, ಟಾಕ್ಸಿಕ್ ಹಾಕೊಂಡ್ ಬರ್ತಾ ಇದೆ. ಈಗ ನೀವು ಎಷ್ಟೇ ಅಡಿಗೆ ಹೋದ್ರು ನಮಗೆ ಆರ್ಸೆನಿಕ್ ಸಿಗ್ತಿದೆ, ಫ್ಲೋರೈಡ್ ಸಿಗ್ತಿದೆ, ಬೇರೆ ಬೇರೆ ಟಾಕ್ಸಿಕ್ ಮೆಟೀರಿಯಲ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಯಾರಿಗೂ ಕಂಟ್ರೋಲೇ ಇಲ್ಲ. ನೀವೆಲ್ಲೇ ಬನ್ನಿ, ಒಂದ್ ಕಡೆ ಇದು ಬಂದ್ರಿ, ಅನ್ಹ್ಯಾಂಡಲ್ ತರ ಬನ್ನಿ, ಅಲ್ಲಿ ನೋಡಿ ಯಾವಾಗ ಬೇಕಾರ ಫ್ಯಾಕ್ಟ್ರಿಯಿಂದ ಹೊಗೆ ಇದರಿಂದ ಬರ್ತಾ ಇರತ್ತೆ. ಅವ್ರ ಏನು ಇಂಡಸ್ಟ್ರಿ, ಫೌಂಡ್ರಿ ಇಂಡಸ್ಟ್ರಿ ಇದೆ, ಬೇರೆ ಬೇರೆ ಇಂಡಸ್ಟ್ರಿ, ಪ್ಲಾಸ್ಟಿಕ್ ಇಂಡಸ್ಟ್ರಿ ಒಳಗೆ ಹೊಗೆ ಬರ್ತಾನೆ ಇರುತ್ತೆ. ಇಷ್ಟ ತನಕ ಯಾರು ಕಂಟ್ರೋಲೇ ಮಾಡಿಲ್ಲ. ನಾವು ಬೇಸರ ಅಂದ್ರೆ, ನಾವು ಬೇರೆ ಇವತ್ತೆದ್ದು ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಇದ್ ಮಾಡ್ತೀವಿ, ಗವರ್ಮೆಂಟ್ ಗೆ ತಗೋತೀವಿ. ನಾವ್ ಯಾಕೆ ಇಷ್ಟ ದಿನ ಸುಮ್ನೆ ಕೂತಿದೀವಿ, ಇಷ್ಟೆಲ್ಲ ಆಗ್ತಾ ಇದ್ರೆ ಅಂದ್ಬಿಟ್ಟು ನಾನ್ ಜನಕ್ಕೆ ಕೇಳ್ಬೇಕಾಗಿರುತ್ತೆ. ಯಾಕಂದ್ರೆ ಜನ ಧ್ವನಿ ಎತ್ತರೇನೆ ಇದೆಲ್ಲ ನಿಂತು ಹೋಗೋದು.